ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗಿನ ತಿಂಡಿಗೆ ಬಿಸಿಬೇಳೆ ಭಾತನ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಮೊದಲನೇದಾಗಿ ಇಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತರಕಾರಿಗಳನ್ನ ಹಾಕ್ಕೊಳ್ಬೋದು. ನವಿಲುಕೋಸು, ಹುರುಳಿಕಾಯಿ, ಕ್ಯಾರೆಟು, ಈ ರೀತಿಯಾಗಿ ನೀವು ಬಟಾಣಿನ ಬೇಕಾದರೆ ಸೇರಿಸ್ಬೋದು. ಇದಕ್ಕೆ ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಲೋಟದಷ್ಟು. 3 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ನಲ್ಲಿ 3 ವಿಷಲ್ ಕೂಗಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನೋಡಿ, ಒಗ್ಗರಣೆಗೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕಿದ್ರೇ ಬಿಸಿಬೇಳೆ ಭಾತ್ ಟೇಸ್ಟ್ ಜಾಸ್ತಿ ಚೆನ್ನಾಗಿರೋದು, ಅದಕ್ಕೋಸ್ಕರ. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹುರಿಯೋದ್ರಿಂದ. ಹಾಗೆಯೇ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಗುತ್ತೆ ನೋಡಿ. ಈಗ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಒಂದು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊನ ಸೇರಿಸ್ಕೊಳ್ಳಿ. ನೀವು ಹುಣಸೆ ಹುಳಿನ ಸೇರಿಸ್ಕೊಳ್ತಿದ್ದೀರಾ ಅಂದರೆ ಟೊಮೆಟೊ ಸೇರಿಸೋ ಅಗತ್ಯ ಇರೋದಿಲ್ಲ. ಇದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಕೂಡ ಸೇರಿಸ್ತಾ ಇದ್ದೀನಿ, ಒಣ ಕೊಬ್ಬರಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಒಗ್ಗರಣೆ ಎಲ್ಲ ರೆಡಿಯಾಗಿದೆ ನೋಡಿ. ತರಕಾರಿಗಳೆಲ್ಲ ಬೆಂದು ಕರೆಕ್ಟಾಗಿ ಹದವಾಗಿ ರೆಡಿಯಾಗಿದೆ. ಸೊ ಇದಕ್ಕೆ ಈ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಪೇಸ್ಟ್ ರೀತಿಯಾಗಿ ಆಗೋಗುತ್ತೆ ನೀವು ಜಾಸ್ತಿ ಕೈ ಆಡಿಸಿದ್ರೆ. ನಿಧಾನವಾಗಿ ತಿರುಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು MTR ಬಿಸಿಬೇಳೆಭಾತ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಬೇಳೆಭಾತ್ ಪೌಡರ್ನ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ MTR ಚೆನ್ನಾಗಿರುತ್ತೆ, ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು, ಸ್ವಲ್ಪ ಗಟ್ಟಿ ಇರೋದ್ರಿಂದ. ನೋಡಿ, 1 ಲೋಟದಷ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಬಿಸಿಬೇಳೆಭಾತ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಪೌಡರ್ ಕಡಿಮೆ ಆಗಿದೆ ಅಂತಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೋದು. ಖಾರ ಜಾಸ್ತಿ ಇಷ್ಟಪಡೋವಂಥವ್ರು ಖಾರದ ಪುಡಿಯನ್ನು ಸಹ ಸೇರಿಸ್ಕೊಳ್ಬೋದು. ಸೊ ಇವತ್ತಿನ ತಿಂಡಿ ಬಿಸಿಬೇಳೆಭಾತು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಶಾವಿಗೆನ ಹುರಿದಿಟ್ಕೊಂಡಿದ್ದೆ. ಪಾಪುಗೆ ಡೈಲಿ ಸ್ವಲ್ಪ ರವೆ ಗಂಜಿ ಥರ, ಪಾಯಸದ ಥರ ಮಾಡಿಕೊಡ್ತಾ ಇರ್ತೀನಿ. ಗಸಗಸೆ ಎಲ್ಲ ಹಾಕಿ, ಹೀಟ್ ಜಾಸ್ತಿ ಅವನಿಗೆ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ತೀನಿ. ಬೆಲ್ಲ ಇಲ್ಲ ಅಂದರೆ ಕೂಡ ಅವನು ತಿಂತಾನೆ. ಇಲ್ಲಿ ಸ್ವಲ್ಪ ಮಖಾನಸ್ ಎಲ್ಲ ರೋಸ್ಟ್ ಮಾಡ್ಕೊಳ್ತಾ ಇದ್ದೆ. ನಾನು ಡೈಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಖಾನ ಮತ್ತು ಪಾಪ್ಕಾರ್ನ್ಸ್ ಈ ರೀತಿಯಾಗಿ ತಿಂತೀನಿ. ಸೊ ರೆಗ್ಯುಲರಾಗಿ ನಮ್ಮ ಮನೆಯಲ್ಲಿ ಅದು ಇದ್ದೇ ಇರುತ್ತೆ. ಇದನ್ನು ಡ್ರೈ ರೋಸ್ಟ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿನ ಕೂಡ ರೋಸ್ಟ್ ಮಾಡಿಕೊಂಡು, ಹಾಗೆ ಬಾದಾಮಿನ ಕೂಡ ರೋಸ್ಟ್ ಮಾಡಿ ಮಿಕ್ಸರ್ ಜಾರ್ನಲ್ಲಿ ಪೌಡರ್ನ ಮಾಡಿ ಇಟ್ಕೊಳ್ತೀನಿ. ಇವನ ಪಾಯಸಕ್ಕೆ ಅದನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಹಾಲಿಗೆ ಅಥವಾ ಪಾಯಸಕ್ಕೆ ಆಗಲಿ ಎಲ್ಲದಕ್ಕೂ ಅದನ್ನು ಸೇರಿಸಿ ಪಾಪುಗೆ ಕೊಡ್ತೀನಿ. ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಮಖಾನ ತುಂಬ ಹೆಲ್ದಿ ಅಲ್ವಾ, ಸೊ ಅದಕ್ಕೋಸ್ಕರ. ಇಲ್ಲಿ ನೋಡಿ, ಬಿಸಿಲಿಗೆ ಬಂದು ಆಟ ಆಡ್ತಿದ್ದ, ಎಷ್ಟು ಕರೆದ್ರೆ ಕೂಡ ಬರ್ತಾ ಇರಲಿಲ್ಲ. ಬಿಸಿಲಲ್ಲಿ ಕಾಲು ಸುಡ್ತಾ ಇದ್ರೂ ಹಾಗೆ ನಿಂತ್ಕೊಂಡಿದ್ದ. ಮನೆ ಒಳಗಡೆ ಕರ್ಕೊಂಬಂದರೆ ಜೋರಾಗಿ ಅಳ್ತಾನೆ. ಮೇನ್ ಡೋರ್ ತೆಗೆದ್ರೆ ಸಾಕು, ಫುಲ್ ಈ ಥರ ಆಚೆ ಹೊರಟೋಗ್ಬಿಡ್ತಾನೆ. ಟ್ರ್ಯಾಕ್ಟರ್ ಇರೋ ಕಡೆ ರೂಢಿ ಆಗಿಬಿಟ್ಟಿದ್ದಾನೆ. ಅವ್ರ ತಾತನ ಜೊತೆ ಡೈಲಿ ಟ್ರ್ಯಾಕ್ಟರ್ ಹತ್ರ ಹೋಗಿ. ನೋಡಿ, ಬಿಸಿಲಲ್ಲೇ ನಿಂತ್ಕೊಂಡಿದ್ದಾನೆ. ಎಷ್ಟು ಬಿಸಿಲಿದೆ ಅಂತ ನೋಡಿ. 1 ಸೆಕೆಂಡ್ ಕೂಡ ಒಳಗಡೆ ಇರೋದಿಲ್ಲ ಡೋರ್ ಓಪನ್ ಮಾಡಿದ ತಕ್ಷಣ. ನೋಡಿ, ಅಲ್ಲಿ ಸುಮ್ಮನೆ ಹೊರಟೋಗ್ತಾ ಇದ್ದಾನೆ ಆಚೆ. ಎಲ್ಲಿ ಹೋಗ್ತಾನೆ ಅಂತಲೇ ಗೊತ್ತಾಗಲ್ಲ. ಎಷ್ಟು ಕರೆದ್ರೆ ಕೂಡ ಬರ್ತಾ ಇಲ್ಲ. ನೋಡಿ, ಇಷ್ಟು ಬಿಸಿಲಿದೆ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಏನಿದು ವಿಚಿತ್ರ ಅಂತಲೇ ಗೊತ್ತಾಗೋದಿಲ್ಲ ಈ ಟೈಮ್ನಲ್ಲಂತೂ. ಇಷ್ಟೊಂದು ಬಿಸಿಲಿದೆ ನೋಡಿ, ಸ್ವಲ್ಪ ಕೂಡ ಮೋಡನೇ ಇಲ್ಲ. ಆದರೂ ಕೂಡ ಮಳೆ ಜೋರಾಗಿನೇ ಬಂತು. ಒಂದು 10 ನಿಮಿಷ
ಅದಕ್ಕೇ ಸ್ವಲ್ಪ ಎಲ್ಲ ಕಾಯಿಲೆ ಬೀಳ್ತಾ ಇರೋವಂಥದ್ದು. ವೆದರ್ ಈ ರೀತಿ ಚೇಂಜ್ ಆಗ್ತಾ ಇರೋದ್ರಿಂದ ನಮಗಂತೂ ಸಿಕ್ಕಾಪಟ್ಟೆ ಕೆಮ್ಮಾಗಿತ್ತು. ಅದಕ್ಕೆ ಅಂತ ಹೇಳಿ ಈ ರೀತಿ ದೊಡ್ಡ ಪತ್ರೆ, ಇದನ್ನು ಮಳೆಕಾಳಿನ ಸೊಪ್ಪು ಅಂತ ಕರೀತಾರೆ. ಈ ಲಕ್ವ ಹೊಡೆದಿರೋ ಅಂಥವ್ರಿಗೆಲ್ಲ ಕೊಡ್ತಾರೆ ಗೊತ್ತಾ, ಯಾವಾಗಲೂ ಔಷಧಿ ಇದರಿಂದ ಮಾಡಿ. ಆ ಒಂದು ಸೊಪ್ಪು ಮತ್ತು ತುಳಸಿ ಎಲೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಳು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ಸೇರಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. 1 ಲೋಟ ಹಾಕಿದ್ದೀರಾ ಅಂತಂದರೆ ಅದು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸಿ, ಇದನ್ನು ತುಂಬ ತಣ್ಣಗಾಗೋದಕ್ಕೂ ಮುಂಚೆನೇ ಸ್ವಲ್ಪ ಬಿಸಿ ಇರೋವಾಗಲೇ ಕುಡಿತಾ ಬರಬೇಕು. ನಿಧಾನವಾಗಿ ಕುಡಿತಾ ಬಂದರೆ ಕೆಮ್ಮು ಅನ್ನೋವಂಥದ್ದು, ನೆಗಡಿ ಆಗಿರ್ಬೋದು, ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಮಸ್ತೆ ಎಲ್ರಿಗೂ. ಇವತ್ತು ಅಮ್ಮ ಮತ್ತು ಅಪ್ಪಾಜಿಯವರು ನನ್ನ ತಂಗಿ ಊರಿಗೆ ಹೊರಟರು. ಸೊ ಮನೆಯಲ್ಲಿ ನಾನು ಪಾಪು ಇಬ್ಬರೇ ಇದ್ದೀವಿ. ಇವಾಗ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಬೆಳಗ್ಗೆ ತಿಂಡಿ ಮಾಡಿದರು. ಏನಾಗಿತ್ತಂದರೆ ನನ್ನ ತಂಗಿಯವರ ಮಾವನವರು ತೀರ್ಕೊಂಡಿದ್ದಾರೆ. ಅವರಿಗೆ ಸ್ವಲ್ಪ ಸೀರಿಯಸ್ ಆಗಿತ್ತು, ಹುಷಾರಿರಲಿಲ್ಲ. ತುಮಕೂರಿನ ಸಿದ್ಧಗಂಗಾ ಹಾಸ್ಪಿಟಲ್ನಲ್ಲಿ ಈಗ 3 ಡೇಸಿಂದ ಅಡ್ಮಿಟ್ ಆಗಿದ್ದರು. ಬಟ್ ಟ್ರೀಟ್ಮೆಂಟ್ ಏನೂ ಯೂಸ್ ಆಗಲಿಲ್ಲ. ಬ್ರೈನ್ ಡೆಡ್ ಆಗಿ ಅವರು ಇವಾಗ ತೀರೋಗಿದ್ದಾರೆ. ಸೊ ಪಾಪು ಮತ್ತು ನಾನು ಇಬ್ಬರೇ ಇದ್ದೀವಿ. ಅಮ್ಮ ಬೆಳಗ್ಗೆನೇ ಹೊರಟಿದ್ರು ತುಮಕೂರಿಗೆ ನೋಡ್ಕೊಂಡು ಬರೋದಕ್ಕೆ ಅಂತ ಹೇಳಿ. ಬಟ್ ತಂಗಿ ಮತ್ತು ಅವರ ಅತ್ತೆ ಎಲ್ಲ ಊರಿಗೆ ಬಂದಿದ್ದರಿಂದ ಸೊ ನಾಳೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ಅಷ್ಟರಲ್ಲಿನೇ ಇವಾಗ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಕಾಲ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದ್ರು. ಅವರಿಗೆ ತುಂಬ ಏನು ಏಜ್ ಆಗಿರಲಿಲ್ಲ. ಏನು ಬೇಕು ಚಿನ್ನು? ತುಂಬ ಏನು ಏಜ್ ಆಗಿರಲಿಲ್ಲ ಮತ್ತು ತುಂಬ ಏನು ಕಾಯಿಲೆ ಇರಲಿಲ್ಲ. ಸಡನ್ನಾಗಿ ಕೆಮ್ಮು, ಕಫ ಇಷ್ಟೇ ಇದ್ದಿದ್ದು. ಸೊ 1 ವೀಕಿಂದ ಬೇರೆ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ರು. ಬಟ್ ಆದರೂ ಏನು ಯೂಸ್ ಆಗಿರಲಿಲ್ಲ. ಸಡನ್ಲಿ ಈ ರೀತಿ ಆಗಿದೆ ಅವರಿಗೆ. ಏನು ಮಾಡೋದಕ್ಕಾಗಲ್ಲ. ಸೊ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನೋಡೋ ಹಾಗಿಲ್ಲ, ಅಲ್ಲಿಗೆ ಹೋಗೋ ಹಾಗಿಲ್ಲ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ತುಂಬ ಬೇಜಾರಾಗ್ತಿದೆ. ಅಟ್ಲೀಸ್ಟ್ ಅವರು ಸತ್ತಂಥ ಟೈಮ್ನಲ್ಲಿ ಯಾರಾದರೂ ಒಬ್ರನ್ನ ನೋಡೋದಕ್ಕಾಗಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಬಟ್ ಮನೆಯಲ್ಲಿ ಕರ್ಕೊಂಡು ಹೋಗಿಲ್ಲ. ಸೊ ಹಾಗಾಗಿ ಇಬ್ಬರೇ ಇದ್ದೀವಿ. ಅಮ್ಮ ತುಮಕೂರಿಗೆ ಹೋಗೋದಕ್ಕೆ ಹೊರಟಿದ್ರಿಂದ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ. ಸೊ ಪಾಪನ ನೋಡ್ಕೊಳ್ಳೋದು, ಮಧ್ಯಾಹ್ನಕ್ಕೆ ಇವಾಗ ಸ್ವಲ್ಪ ರೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಯಾರು ಯಾವಾಗ ಸಾಯ್ತಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಇರೋಷ್ಟು ದಿನ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಎಲ್ಲರ ಜೊತೆನೂ ನಗ್ನಗ್ತಾ ಇರೋಣ ಅಂತ ಹೇಳ್ತೀನಿ ಅಷ್ಟೇ.